ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲಿ, ಎಲ್ಲೂರು ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಇದು ಪ್ರಶ್ನೆ ಕೇಳಿಸಿದರು, ತೋರಿಸಿದಾಗ ಎಲ್ಲೂರೋ ಯರಮಾಳು ಆ ಎರಡು ದೇವಸ್ಥಾನದಲ್ಲಿ ಒಂದು, ಪ್ರಾಯ ಎಲ್ಲೂರು ದೇವಸ್ಥಾನ. ಹೌದು, ಅದನ್ನು ನಾರಾಯಣ ಬುದ್ಧವಾಳೆ ಹೇಳಿದ್ದು. ಇವರು ಇದು ಬೇರೆ, ಇವನು ನಮ್ಮ ಹುಡುಗನೇ, ನಾನು ಇಲ್ಲಿ ಹೇಳಿಸಿದ್ದು. ಅದು ನಾರಾಯಣ ಬುದ್ಧವಾಳು ಕೇರಳದಿಂದ ಬಂದು ಅವನು ಹೇಳಿದ, ಈ ದೇವಸ್ಥಾನದಲ್ಲಿ ದೇವರ ಸನ್ನಿಧಾನ ಕಮ್ಮಿ ಆಗಿದೆ, ದೆವ್ವಗಳ ಸನ್ನಿಧಾನ ಹೆಚ್ಚಾಗಿದೆ. ಯಾಕೆ ಅಂತ ಕೇಳಿದರು. ಅಲ್ಲ, ಪೂಜೆ ಮಾಡುವವರು ದೇವರ ಬಂಗಾರ ಕೊಂಡೋಗಿ ಹೆಂಡತಿ ಕುತ್ತಿಗೆ ಹಾಕಿದ್ದಾರೆ, ಮತ್ತು ಏನಾಗುತ್ತೆ ಅಂತಾರೆ. ಪೂಜೆ ಮಾಡುವ ಅರ್ಚಕರು ಬಂಗಾರ ಕೊಂಡೋಗಿ ಹೆಂಡತಿ ಕುತ್ತಿಗೆ ಹಾಕಿದ್ದಾರೆ. ದೊಡ್ಡ ಗಲಾಟೆ ಆಯಿತು. ಅವನು ಹೇಳಿಬಿಟ್ಟ ಅವನು ಪ್ರಶ್ನೆಗೆ. ಅಲ್ಲಿ ಪೂಜೆಯವರೆಲ್ಲ ವಿರೋಧ ಮಾಡಿದರು. ಯಾವ ಕಾಲಕ್ಕೂ ಹಾಗೆ ನಡೆದಿಲ್ಲ, ಇದು ಸುಳ್ಳು. ಅವನು ಏನು ಮಾಡಿದ ಗೊತ್ತುಂಟ, ನನ್ನ ಹತ್ರ ಚಾಲೆಂಜ್ ಮಾಡಬೇಡಿ, ನಾನು ಎಲ್ಲಿ ಬಂಗಾರ ಇದೆ ಅಂತ ತೋರಿಸಿಕೊಡ್ತೇನೆ ಬೇಕಾದರೆ ಅಂತ ಹೇಳಿದ. ಆಮೇಲೆ ಯಾರೂ ಪ್ರಶ್ನೆ ಮಾಡಲಿಲ್ಲ. ಆಗಿರ್ಬೋದು, ಒಪ್ಪಿಕೊಂಡ್ರು. ಯಾರ ಮನೆಯಲ್ಲಿ ಬಂಗಾರ ಇದೆ ಅಂತ ನಾನು ತೋರಿಸಿಕೊಡ್ತೇನೆ ಅಂತ ಹೇಳಿದ. ಆಮೇಲೆ ತಣ್ಣಗಾದರು, ಒಪ್ಪಿಕೊಂಡು ಅದರ ಪ್ರಾಯಶ್ಚಿತ್ತ ಮಾಡಿದರು. ಅದೇ ಅವನು ಪಲಿಮಾರಿಗೆ ಕರ್ಕೊಂಡು ಬಂದರು. ಪಲಿಮಾರಿನಲ್ಲಿ ದೇವಸ್ಥಾನದಲ್ಲಿ ಏನು ಮಾಡಿದ್ರೆ ಅಭಿವೃದ್ಧಿ ಆಗೋದಿಲ್ಲ. ಅಲ್ಲಿ ಜೀರ್ಣೋದ್ಧಾರಕ್ಕೆ ಕೈ ಹಾಕಿದರೆ ವಿಘ್ನ ಬರೋದು. ಅವನು ಹೇಳಿದ, ಒಂದು ಶವ ಇದ್ದ ನೀರನ್ನು ಶಿವನಿಗೆ ಅಭಿಷೇಕ ಮಾಡಿದ್ದೀರಿ, ಅದರಿಂದ ಅದು ಏನು ಮಾಡಿದ್ರೆ ಅಭಿವೃದ್ಧಿ ಬರೋಲ್ಲ ಈ ದೇವಸ್ಥಾನ. ಆ ಪೂಜೆಯವರು ಇದ್ದಾರೆ ಅಲ್ಲಿ, ಅವರು ಎದುರಲ್ಲಿ ಶವ ಹೆಣ ತೇಲ್ತಾ ಇದ್ದ ನೀರನ್ನು ಶಿವನಿಗೆ ಅಭಿಷೇಕ ಮಾಡಿ. ಅವ್ರು ಹೇಳಿದ್ರು ಸಾಧ್ಯವೇ ಇಲ್ಲ, ನಮ್ಮ ದೇವರ ಅಂಗಳದಲ್ಲಿರುವ ನೀರನ್ನು ಮಾತ್ರ ಅಭಿಷೇಕ ಮಾಡೋದು, ಊರಿನಿಂದ ಹೊರಗಿಂದ ನೀರು ತರೋಲ್ಲ, ಮತ್ತು ಅದರಲ್ಲಿ ಹೆಣೆ ಬೀಳಿ ಸಾಧ್ಯವೇ ಇಲ್ಲ. ಮತ್ತು ನಾನೇ ಪೂಜೆ ಮಾಡಿದವ. ಅವರು ಸ್ವಯಂ ಜ್ಯೋತಿಷಿಗಳು, ಆ ಪೂಜೆ ಮಾಡೋರು. ನಾನೇ ಜ್ಯೋತಿಷ್ಯ ಗೊತ್ತಿದ್ದವ, ನಾನೇ ಅರ್ಚಕ, ಇಲ್ಲಿ ಶವಸ್ಪೃಷ್ಟವಾದ ಅಭಿಷೇಕ ಆಗುವುದು ಸಾಧ್ಯವೇ ಇಲ್ಲ. ಅವನು ಹೇಳಿದ, ಯೋಚನೆ ಮಾಡಿ ಮಾತಾಡಿ, ಶವಸ್ಪೃಷ್ಟವಾದ ನೀರು ಅಭಿಷೇಕ ಆದದ್ದಂತೂ ಹೌದು, ಅದು ಅಲ್ಲ ಅಂತಾದರೆ ನಾನು ನಾಳೆಯಿಂದ ಪ್ರಶ್ನೆ ಹೇಳೋದು ಬಿಡ್ತೇನೆ ಅಂದ ಅವನು ಚಾಲೆಂಜೇ. ಇವರು ರಾತ್ರಿ ಇಡೀ ತಲೆಬಿಸಿ ಮಾಡಿಕೊಂಡಿದ್ದಾರೆ. ಬೆಳಗಾತ ನೆನಪಾಯಿತು. ಏನು ಅಂದರೆ, 10 ವರ್ಷದ ಕೆಳಗೆ ಇವರು ಸ್ನಾನ ಮಾಡಿ ಅಭಿಷೇಕಕ್ಕೆ ಅಂತ ತಂಬಿಗೆ ಕೊಡಪಾನ ಇಳಿಸಿದ್ದಾರೆ. ಕೆಳಗೆ ಒಂದು ಬೆಕ್ಕಿನ ಮರಿ ಬಿದ್ದಿತ್ತು ನೀರಿನಲ್ಲಿ. ಅಯ್ಯೋ, ಅದನ್ನು ಮತ್ತೆ ಸ್ವಂತ ತಗೊಂಡು ಅಭಿಷೇಕ ಮಾಡಿಬಿಟ್ಟಿದ್ದಾರೆ. ಅವರಿಗೆ ನೆನಪಾಯಿತು. ಕನ್ಫ್ಯೂಸ್ ಮಾಡಿಕೊಂಡ್ರು ಅವರು. ಹೌದು, ನಾನು ಅಜಾಗ್ರತೆಯಿಂದ ಒಂದು ಬೆಕ್ಕಿನ ಮರಿ ನೀರಿನಲ್ಲಿ ಬಿದ್ದದ್ದನ್ನು ನೋಡಿಯೂ ಆ ನೀರನ್ನು ಶಿವನಿಗೆ ಅಭಿಷೇಕ ಮಾಡಿದ್ದೇನೆ, ಶವಸ್ಪೃಷ್ಟವಾದ. ಅಂದರೆ ಇಷ್ಟು ಖರಾರವಾಗಿ ಅವನು ಚಾಲೆಂಜ್ ಆಗಲಿಲ್ಲ ಅಂದರೆ ನಾನು ಪ್ರಶ್ನೆ ಹೇಳುವುದನ್ನು ಬಿಡ್ತೇನೆ ಅಂತ ಚಾಲೆಂಜ್ ಮಾಡ್ತಿದ್ದವು. ಎಲ್ಲರೂ ಒಪ್ಪಿಕೊಂಡ್ರು. ಅವನನ್ನು ಕೊನೆಗೆ ಈ ಪ್ರಾಣದೇವರ ಪ್ರತಿಷ್ಠೆಗೂ ನಿನ್ನೆ ಹೇಳಿದ್ನಲ್ಲ ನಾನು ಬೆಳಿಗ್ಗೆ, ಅವನನ್ನೇ ಕರೆಸಿದ್ದು. ಆವಾಗ ಎಲ್ಲ ಪ್ರಶ್ನೆ ಹೇಳಿ ಮುಗಿದ ಮೇಲೆ ಪಲಿಮಾನ ಮಠದ ಸ್ವಾಮಿಗಳು ನನ್ನ ಹತ್ರ ಹೇಳಿದ್ರು, ಆಚಾರ್ಯ ಈ ಒಂದು ತಮಾಷೆ ಮಾಡುವ, ಈ ಜೋಯಿಸರು ಏನು ಹೇಳ್ತಾರೆ ನೋಡೋಣ ಅಂತ. ಅಂದರೆ ಅವನು ಎಷ್ಟು ಪ್ರಚಂಡ ಇದ್ದಾನೆ. ಎಲ್ಲ ಆಯಿತು, ಸಾರಿ ಕಟ್ತಾ ಇದ್ದ ಅವ. ಆವಾಗ ಸ್ವಾಮಿಗಳು ಹೇಳಿದರು, ಪುದವಳ್ರೆ ನಾನು ಏನೋ ಯೋಚನೆ ಮಾಡಿದ್ದೇನೆ ಮನಸ್ಸಿನಲ್ಲಿ, ಏನು ಹೇಳ್ರಿ ಹಿಂದೆ ಹೇಳ್ತೇನೆ. ಏನು ಯೋಚನೆ ಮಾಡಿದ್ದೇನೆ ಹೇಳ್ರಿ ಎಂದರು. ಅವ್ರು ಏನೂ ಯೋಚನೆ ಮಾಡಿರಲಿಲ್ಲ. ಅಂದರೆ ಏನು ಹೇಳ್ತಾನೆ ನೋಡು ಒಂದು ಪರೀಕ್ಷೆ, ಏನೂ ಯೋಚನೆ ಮಾಡಿದೆ. ಅವನು ಸಾರಿಯಿಂದ ಏನೋ ಒಂದು ಹೇಳ್ತಾನಲ್ಲ, ಸಿಕ್ಕಿ ಬೀಳ್ತಾನೆ, ಅವನನ್ನು ಫೂಲ್ ಮಾಡಬೇಕು ಅಂತ ಸ್ವಾಮಿಗಳು ಹೇಳಿದ್ದು. ಅವನು ತೆಗೆದವನ ಕಟ್ಟು ಬಿಚ್ಚಿ ಸಾರಿ ಹಾಕಿದ, ನೆಗಾಡಿದ. ಸ್ವಾಮಿಗಳೇ, ನೀವೇನು ಯೋಚನೆ ಮಾಡಲಿಲ್ಲಲ್ಲ, ಏನೂ ಯೋಚನೆ ಮಾಡದೇ ಇದ್ದರೆ ಈ ಜ್ಯೋತಿಷಿ ಏನು ಹೇಳ್ತಾರೆ ನೋಡೋಣ ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಿ, ನೀವೇನು ಯೋಚನೆ. ಬಹಳ ಖುಷಿಯಾಗೋಯ್ತು ಸ್ವಾಮಿಗಳಿಗೆ. ಅವನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ 2 ಪಟ್ಟು ಸಂಭಾವನೆ ಕೊಟ್ಟು ಕಳಿಸಿದರು. ಅಂದರೆ ಅಷ್ಟು ಈ ಶಕುನ ಅಷ್ಟಮಂಗಲ ಉಂಟಲ್ಲ, ಅದು ಬರೇ ಶಕುನದ ಮೇಲೆ ಹೇಳ್ತಾ ಓದೋದು, ಆ ಆರೂಢದ ಮೇಲೆ ಶಕುನದ ಮೇಲೆ ಬಹಳ ಖರಾರವಾಗಿ ಕರೆಕ್ಟಾಗಿ ಹೇಳ್ತದೆ ಅದು. ಅದರಿಂದ ಪ್ರತಿಯೊಂದು ವಿಷಯಕ್ಕೂ, ಅಂದರೆ ಈಗ ನಾವು ಶಕುನ ಅನ್ನೋದು ಇದನ್ನು ಪ್ರತಿಯೊಂದು ವಿಷಯಕ್ಕೂ ಒಂದು ಇಂಟರ್ಲಿಂಕ್ ಇದೆ. ಸರ್ವಮೂಲ ಮುದ್ರಣಕ್ಕೆ ಪೂರ್ತಿ ದುಡ್ಡು ಕೊಟ್ಟವರೊಬ್ಬರು ಗದಗಿನ ನಾರಾಯಣರಾವ್ ಅಂತ. ಅವ್ರಿಗೆ ಸೀರಿಯಸ್ ಆಗಿ ಇನ್ನೇನು ಅವ್ರ ಮೇಲೆ ಬೀಳುವುದಿಲ್ಲ ಅನ್ನೋಷ್ಟು ಸೀರಿಯಸ್ ಆಯಿತು. ಡಾಕ್ಟ್ರು ಡೌಟ್ ಅಂತ ಹೇಳಿದರು. ಆವಾಗ ಅವ್ರು ನನ್ನ ಕಾಗದ ಬರೆದರು, ನನಗೆ ಹೀಗೆ ಆಗಿದೆ, ನನಗೆ ಇಲ್ಲಿಯ ಜ್ಯೋತಿಷಿಗಳು ಪುರೋಹಿತರ ಬಗ್ಗೆ ನನಗೆ ಅಷ್ಟು ಭರವಸೆ ಇಲ್ಲ, ನಿಜವಾಗಿ ಏನು ನಡೆದಿದೆ ಅಂತ ನೀವು ನನಗೆ ಅಲ್ಲಿ ನಿಮ್ಮ ಊರಿನಲ್ಲಿರ್ತಕ್ಕಂಥ ಜ್ಯೋತಿಷಿಗಳು ಅಥವಾ ಮಂತ್ರವಾದಿಗಳ ಕನ್ಸಲ್ಟ್ ಮಾಡಿ ನನಗೆ ತಿಳಿಸ್ಬೇಕು ಅಂತ ನನ್ನ ಕಾಗದ ಬರೆದರು. ನಾನು ಉಡುಪಿಯಲ್ಲಿ ಒಬ್ಬರು ಜ್ಯೋತಿಷಿಗಳ ಹತ್ರ ಹೊತ್ತೊಳ್ಳೆಯವರಿಗೆ ಗಾಬರಿ, ಏನು ಆಚಾರ್ಯ ಏನು ಬಂದಿದ್ದು? ನಾನು ಹೇಳಿದೆ, ನನಗೋಸ್ಕರ ನಿಮ್ಮ ಹತ್ರ ಯಾವತ್ತೂ ಬರೋಲ್ಲ ನಾವು, ಆದರೆ ಇನ್ನೊಬ್ಬರಿಗೋಸ್ಕರ ಬರಬೇಕಾಯಿತು, ಬಂದೆ. ಏನು ಅಂತ ನೀವೇ ನೋಡಿ ಹೇಳಬೇಕು. ನನ್ನ ಸ್ನೇಹಿತರೊಬ್ಬರು ಏನೋ ಒಂದು ಅಪಾಯ ಆಗಿದೆ, ಅದು ಯಾಕೆ ಅಂತ ಕೇಳಬೇಕು ಅಂತ ಹೇಳಿದ್ದೆ. ಅವರು ಹೇಳಿದರು, ಬಹಳ ಆಶ್ಚರ್ಯ, ಈ ಸ್ನೇಹಿತರು ನಿಮ್ಮ ಊರಿನಲ್ಲಿ ಇರುವವರಲ್ಲ,
ಪರವೂರಿನಲ್ಲಿರುವಂಥ ನಿಮ್ಮ ಅಭಿಮಾನಿಗಳೊಬ್ಬರ ಬಗ್ಗೆ ಕೇಳಲಿಕ್ಕೆ ಬಂದಿದ್ದೀರಿ ಅಂದರು. ಕರೆಕ್ಟು, ಗದಗ. ಆಮೇಲೆ ಹೌದಾ ಆಚಾರ್ಯ, ಗಂಡಾಂತರ ಇದು, ಪೂರ ಸರ್ವಸ್ವ ಹೋಗಿದೆ, ಬೆಂಕಿ ಬಿದ್ದು ಅವರ ಸರ್ವಸ್ವ ನಾಶ ಆಗಿ ಈಗ ಪೆನ್ನಿಲೆಸ್ ಆಗಿದ್ದಾರೆ. ಅವರು ಅವರ ಇಡೀ ಹೋಟ್ಲ್ ಸೂಟ್ ಹೋಗಿತ್ತು. ಅದು ಬಹಳ ದೊಡ್ಡ ದುರಂತದಲ್ಲಿದ್ದಾರೆ ಅವರು ಅಂತ ಇಷ್ಟು ಕರೆಕ್ಟು ಹೇಳ್ತಾ ಹೋದರು. ನಾನು ಸುಮ್ಮನೆ ಕೂತೆ, ಆಚಾರ್ಯ ನೀವು ಹೀಗೆ ಸುಮ್ಮನೆ ಕೂತ್ರೆ ನಾನು ಹೇಳಿದ್ದು ಸತ್ಯವೋ ಸುಳ್ಳು ಅಂತ ಗೊತ್ತಾಗೋದ್ರೆ ನಾನು ಮುಂದೆ ಹೇಳಲಿಕ್ಕೆ ಹೆದರಿಕೆ ಆಗುತ್ತೆ. ಒಂದು ನಾನು ಹೇಳಿದ್ದು ಹೌದಾದರೆ ಹೌದು ಅಂತ ಹೇಳಿ ಇಂಥದ್ದರು. ಇಷ್ಟು ಅವರಿಗೆ ಹೇಳಿದ್ದೆಲ್ಲ ಹೌದು. ಮುಂದೆ ಹೇಳ್ತಾ ಹೋದರು. ಅವರು ಹೇಳಿದರು, ಅವರ ಮೇಲೆ ಪ್ರಬಲವಾದ ಕೃತ್ರಿಮ ಪ್ರಯೋಗ ನಡೆದಿದೆ, ಅವರನ್ನು ತಕ್ಷಣ ಅದಕ್ಕೆ ಪರಿಹಾರ ಮಾಡದೇ ಇದ್ದರೆ ಅವರ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದರು. ನಾನು ಅವರಿಗೆ ತಿಳಿಸಿದೆ, ಕೃತ್ರಿಮ ಪ್ರಯೋಗ ಒಂದಲ್ಲ ಎರಡೋ ಮೂರೋ ಏನೋ ಕೃತ್ರಿಮ ಪ್ರಯೋಗ ನಡೆದಿದೆ, ಅದನ್ನು ಕೂಡಲೇ ಪರಿಹಾರ ಮಾಡಿಕೊಳ್ಬೇಕು ಅಂತ. ನೀವೇ ಅವರನ್ನು ಕರ್ಕೊಂಡು ಬಂದು ಪರಿಹಾರ ಮಾಡಿಸ್ಬೇಕು ಅಂತಂದರು ಅವರು. ಈ ಜೋಯಿಸನ್ನು ಕರ್ಕೊಂಡು ಹೋದೆ ನಾನು. ಹೋಗಿ ಅಲ್ಲಿ ಏನು ಮಾಡಬೇಕು ಅಂತ ಪ್ರಶ್ನೆ ಇಡುವ ಅಂತ ಮನೆಯಲ್ಲಿ ಪ್ರಶ್ನೆ ಇಟ್ಟ ತಕ್ಷಣ ಮನೆಯ ಅವರ ಮಗಳು, ಗದಗ ನಾರಾಯಣರ ಮಗಳು, ಅಮ್ಮ ಒಂಚೂರು ದೀಪ ತಂದಿಡಿ ಅಂತ ಹೇಳಿದರು. ಅದು ಇದೆಲ್ಲ ಶಕುನಗಳು. ದೀಪ ತಂದಿಡಿ ಅಂತ ಹೇಳಿದ ಕೂಡಲೇ ಆ ಹೆಂಗಸು ನಿತ್ಯ ದೀಪ ಇಡುವವರು ಎಷ್ಟು ಕಣ್ಣು ಕಟ್ಟುವುದು ನೋಡಿ, ಸೀದಾ ತೆಂಕು ಮುಖವಾಗಿ ತಂದಿಟ್ಟರು ದೀಪವನ್ನು. ಅದು ನನಗೆ ತಡೀಲಿಕ್ಕಾಗಲಿಲ್ಲ. ನಾನು ತಕ್ಷಣ ಅದನ್ನು ಪೂರ್ವಕ್ಕೆ ತಿರುಗಿಸಿದೆ. ಇವರು ಯಾವುದಕ್ಕೂ ಮಾತಾಡೋದಿಲ್ಲ, ಯಾಕಂದರೆ ಜ್ಯೋತಿಷಿಗಳು ಅಲ್ಲಿ ಏನು ನಡೀತೆ ಅದನ್ನು ಅಬ್ಸರ್ವ್ ಮಾಡಿ ಫಲ ಮಾತ್ರ ಹೇಳ್ಬೋದು, ಅವರು ಏನು ಇನ್ಸ್ಟ್ರಕ್ಷನ್ ಕೊಡಬಾರ್ದು. ಮೊನ್ನೆ ಹಾಗೆ ಆಯಿತು, ದೀಪ ತಂದಿಡಿಯಿಂದ ಮೊನ್ನೆ ಕೂಡ ಅದು ಮಂಡಲ ಇರುವುದು ಎಲ್ಲೋ, ದೀಪ ಎಲ್ಲೋ ಇಟ್ಟ ನೋಡಿ. ಕೃಷ್ಣ ಎಲ್ಲೋ ಇದ್ದಾನೆ, ಸ್ಥಾನ ಎಲ್ಲೋ ಇದೆ ಅನ್ನೋದು ಸೂಚಕ. ದೀಪ ಹೊರಗೆ ಹೋಗಿದೆ, ಮಂಡಲ ಬರದಲ್ಲಿ ದೀಪ ಇಡಲಿಲ್ಲ, ಎಲ್ಲೋ ತಂದು ಇಟ್ಟ ದೂರದಲ್ಲಿ. ಓ, ಬೆಳಕು ದೂರ ಹೋಗಿದೆ ಈ ಮನೆಯದ್ದು ಅಂತ ಹೇಳಿದ. ಇದೇ ಪ್ರತಿಯೊಂದು ಕ್ರಿಯೆ ಒಂದಕ್ಕೊಂದು ಲಿಂಕ್ ಇದೆ. ಸರಿ, ನಾನು ಪೂರ್ವಕ್ಕೆ ತಿರುಗಿಸಿದೆ, ಯಾವುದಕ್ಕೆ ಮಾತಾಡಲಿಲ್ಲ ಅವರು. ಕಡೆ ಹೇಳಿಸಿ ಒಂದೊಂದೇ. ಅಕ್ಕ ದೀಪ ತಂದಿಟ್ಟರು, ದಕ್ಷಿಣಾಭಿಮುಖವಾಗಿ ಇಟ್ಟರು. ಅದರ ಅರ್ಥ ಮನೆ ಯಜಮಾನನಿಗೆ ಮೃತ್ಯುಯೋಗ ಇದೆ ಅಂತ. ಅದನ್ನು ಆಚಾರ್ಯರು ಪೂರ್ವಕ್ಕೆ ತಿಳಿಸಿದ. ಅದರ ಅರ್ಥ ಗುರುಗಳ ರಕ್ಷೆಯಿಂದ ನೀವು ಬದುಕಿದ್ದೀರಿ ಅಂತ ಇರ್ತೀರಿ ಅನ್ನೋದು. ಅದರಿಂದ ಏನು ದೋಷ ಇದ್ದರೂ ಪ್ರಬಲವಾದ ಗುರು ರಕ್ಷೆ ಇದೆ, ಗುರು ಅನುಗ್ರಹದಿಂದ ನಿಮಗೆ ಮೃತ್ಯು ಬರೋಲ್ಲ. ಇದು ಅವರ ಶಕುನದಿಂದ ಹೇಳುವ ಕ್ರಮಗಳು. ಆ ಥರ ಆಯಿತು. ಅದರಿಂದ ಒಂದು ಶಕುನಕ್ಕೆ ನಾವು ಆಕಸ್ಮಿಕ ಅಂತ ಹೇಳ್ತೇವಲ್ಲ, ಯಾವುದೋ ಆಕಸ್ಮಿಕ ಅನ್ನೋದು ಸಂಗತಿ ಇಲ್ಲ. ಪ್ರತಿಯೊಂದು ಶಕುನ ಒಂದು ಹೆಜ್ಜೆ ನಾವು ನಾವು ಇದನ್ನೊಂದು ಬೆಕ್ಕು ಆಚೆ ಹೋದರೆ ಅದಕ್ಕೊಂದು ಅರ್ಥ ಇದೆ, ಅದು ಸುಳ್ಳಲ್ವೇ ಅಲ್ಲ, ಅದು ಕಂಡು ಬರ್ತದೆ.